ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಅನುದಾನ ತಾರತಮ್ಯದ ಆರೋಪ ಮಾಡಿ ದೊಡ್ಡ ಹೋರಾಟವನ್ನ ನಡೆಸಿತ್ತು. ರಾಜ್ಯ ರಾಜಕಾರಣದಲ್ಲಿ ಇದೇ ವಿಚಾರವಾಗಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ವಾಕ್ಸಮರವೂ ನಡೀತಾ ಇದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಬಜೆಟ್ ಅಧಿವೇಶನದಲ್ಲಿ ಇವತ್ತು ಖುದ್ದು ರಾಜ್ಯಪಾಲರೇ ರಾಜ್ಯಕ್ಕೆ ಆಗ್ತಾ ಇರುವಂತಹ ತೆರಿಗೆ ಅನ್ಯಾಯದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ರಾಜ್ಯಪಾಲರ ಭಾಷಣವೇ ಈಗ ಮಾತಿನ ಯುದ್ಧಕ್ಕೂ ವೇದಿಕೆ ಆಗಿದೆ. मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है। ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಅನುದಾನ ತಾರತಮ್ಯ ಸಮರ ಇನ್ನೂ ತಣ್ಣಗಾಗೋ ಲಕ್ಷಣ ಕಾಣ್ತಿಲ್ಲ. ವಿಧಾನಮಂಡಲ ಬಜೆಟ್ ಅಧಿವೇಶನ ಪ್ರಾರಂಭದಲ್ಲೇ ತಾರತಮ್ಯ ಫೈಟ್ ಜೋರಾಗಿದೆ. राज्यपालर भाषण ಮೂಲಕ केंद्र सरकार के राज्य सरकार तिविदिದೆ. लेकिन टैक्स हिस्सेदारी की प्राप्ति के मामले में यह 10वें स्थान पर है। मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है। राज्यपालर ಭಾಷಣದ ಮೂಲಕ ಕೇಂದ್ರಕ್ಕೆ ಚಾಟಿ. ತೆರಿಗೆ ತಾರತಮ್ಯದ ಬಗ್ಗೆ ರಾಜ್ಯಪಾಲ ಗೆಹ್ಲೋಟ್ ಪ್ರಸ್ತಾಪ. ವಿವಿಧ ಮೂಲಗಳಿಂದ ಸಿಗಬೇಕಾದಷ್ಟು ಸಂಪನ್ಮೂಲಗಳು ಸಿಗುತ್ತಿಲ್ಲ. ಹೆಚ್ಚು ತೆರಿಗೆ ಸಂಗ್ರಹಿಸಿಕೊಡುವ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆದರೆ ತೆರಿಗೆ ಪಾಲು ಪಡೆಯುವ ವಿಚಾರದಲ್ಲಿ 10ನೇ ಸ್ಥಾನದಲ್ಲಿದೆ. ಹೀಗಂತ ರಾಜ್ಯಪಾಲ ಗೆಹ್ಲೋಟ್ ಭಾಷಣದ ಮೂಲಕ ಹೇಳಿಸಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಚಾಟಿ ಬೀಸಿದೆ. ಇದರ ಜೊತೆಗೆ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ನಾವು ಕೇಳಿದ್ದು 18,171 ಕೋಟಿ ಆರ್ಥಿಕ ನೆರವು. ಆದ್ರೆ ಇದುವರೆಗೂ ಕೇಂದ್ರದಿಂದ ಬರ ಪರಿಹಾರ ಬಂದಿಲ್ಲ ಅಂತ राज्यपाल तಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. हालांकि विभिन्न स्रोतों से पर्याप्त संसाधन उपलब्ध नहीं है। देश में सबसे ज़्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है। मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है। ರಾಜ್ಯಪಾಲರ ಭಾಷಣಕ್ಕೆ ಕೇಸರಿ ಪಡೆ ಅಸಮಾಧಾನ. ಇನ್ನು ರಾಜ್ಯಪಾಲರ ಮೂಲಕ ಸರ್ಕಾರ ಸುಳ್ಳು ಹೇಳಿಸುತ್ತಿದೆ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಗ್ಯಾರಂಟಿ ಮೂಲಕ ರಾಜ್ಯ ದಿವಾಳಿ ಆಗ್ತಿದೆ, ಅಭಿವೃದ್ಧಿ ಕುಂಠಿತವಾಗ್ತಿದೆ, ಕೆಲಸಗಳು ಆಗ್ತಿಲ್ಲ. ಹೇಗಿದ್ದರೂ ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಕಿಡಿಕಾರಿದ್ರು. ಬರ ಪರಿಸ್ಥಿತಿಯನ್ನ ನಾವು ಹೇಳಿದ್ರಿ, ಪ್ರತಿ ರೈತರಿಗೂ 25,000 ಅದರ ಸುದ್ದಿನೇ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಇಲ್ಲ. ಒಂದು ರೀತಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥದ್ದು, ಸರ್ಕಾರ ರಾಜ್ಯ ಪೂರ್ತಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿರುವಂಥದ್ದು, ಸತ್ಯ ನಿರಾಸೆಯ ಯಾವುದೇ ಭವಿಷ್ಯವಿಲ್ಲದ ದಿಕ್ಕು ದಶೆ ಇಲ್ಲದ ರಾಜ್ಯಪಾಲರ ಭಾಷಣವನ್ನು ನಾನು ನೋಡಿರಲಿಲ್ಲ. ರಾಜ್ಯಪಾಲರ ಭಾಷಣ ಕಳೆದ 9 ತಿಂಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಶೂನ್ಯವಾಗಿರುವಂತ ಒಂದು ಜನವಿರೋಧಿ ಸರ್ಕಾರ ಇದೆ ಅನ್ನೋದು ಪ್ರತಿಬಿಂಬಿಸ್ತದೆ. ಈಸ್ ಆಫ್ ಗವರ್ನೆನ್ಸ್ ಎಂಬುದನ್ನು ಕೂಡ ಅಂತೇಳಿ ಹೇಳ್ತಾ ಹೋಗ್ತಾರೆ. ನಾನು ಹೇಳ್ತೇನೆ, ಇವತ್ತು ಸರ್ಕಾರ ಬಂದು 8 ತಿಂಗಳಾಗಿದೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಕಡತಗಳು ಹಾಗೆ ವಿಲೇವಾರಿ ಅದನ್ನ ಹಾಗೆ ಬಿದ್ದಿದೆ ಸರ್ಕಾರಿ ಕಚೇರಿಗಳಲ್ಲಿ, ಮಂತ್ರಿಗಳ ಕಚೇರಿನಲ್ಲಿ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲಾ ರಂಗದಲ್ಲೂ ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ವಿಫಲವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ. ಅದೇನೇ ಇರಲಿ, ಆರಂಭದಲ್ಲೇ ಬಜೆಟ್ ಅಧಿವೇಶನ ಸ್ವಾರಸ್ಯಕರ ಸಂಗತಿಗಳಿಗೆ ಸಾಕ್ಷಿಯಾಗಿದೆ. ಅದರಲ್ಲೂ ಲೋಕಸಭೆ ಚುನಾವಣೆ ಘೋಷಣೆ ಹೊಸ್ತಿಲಲ್ಲೇ ಬಜೆಟ್ ಅಧಿವೇಶನ ನಡೀತಿದ್ದು ಮುಂದೆ ಮತ್ತಷ್ಟು ರಣರಣ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಟಿವಿ9.